ಇದು ಉಂಡೆ ಬೆಲ್ಲ, ಸ್ವಲ್ಪ ಕೊಬ್ಬರಿ, ಇದು ಕುಸ್ಲಕ್ಕಿ ಅಂತಾರೆ, ಕುದಿಸ್ತಕ್ಕಿ ಅಂತ, 1 ಲೋಟ ಹಾಲು. ಇದು ಅಕ್ಕಿ ಮತ್ತು ಕೊಬ್ಬರಿನ ನೆನೆಸಿಟ್ಕೊಂಡಿದ್ದೀನಿ 1 ಅವರ್. ಇದು ಹಾಲು ಕಾಯಿಸಿಟ್ಕೊಂಡಿದ್ದಲ್ಲ ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಬೇಕು. ಫಸ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಆ್ಯಕ್ಚುಲಿ ಅದು ನೀರು ಹಾಲಿನ ಪಾತ್ರೆ ಇರೋದಕ್ಕೆ ವೈಟ್ ವೈಟ್ಗಿದೆ. ಸ್ವಲ್ಪ ಹಾಲಿತ್ತು ಅದರಲ್ಲಿ, ಅದಕ್ಕೆ ವೈಟ್ಗಿದೆ. ಬಾದಾಮಿ, ಗೋಡಂಬಿ, ಕೊಬ್ಬರಿ ಮತ್ತು ಅಕ್ಕಿನ ನೆನೆಸಿ ರುಬ್ಕೊಬೇಕು. ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಈ ಕನ್ಸಿಸ್ಟೆನ್ಸಿ ಇಟ್ಕೊಬೇಕು. ಗಟ್ಟಿಗೆ ಹಾಕ್ಬಾರ್ದು. ಗಟ್ಟಿಗೆ ಹಾಕಿದ್ರೆ ಬಿಸಿಗೆ ಅದು ಗಂಟಾಗುತ್ತೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಥರ ಕಲಸಿಟ್ಕೊಬೇಕು. ರುಬ್ಬಿರೋದನ್ನ ಇದ್ರೊಳಗಡೆ ಹಾಕ್ಬಿಟ್ಟು ತೆಗಿತಾ ಇರಬೇಕು. ಇಲ್ಲಾಂದ್ರೆ ಗಂಟು ಬರುತ್ತೆ. ಕುದಿಯೋದು ಕಡಿಮೆ ಫ್ಲೇಮಲ್ಲಿ ಇಟ್ಕೊಬೇಕು. ನೀರು ಥರ ಇದೆ ಅಂತಲ್ಲ, ಇದು ಕುದೀತಾ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇದು ಕುದಿ ಗಟ್ಟಿ ಆಗ್ಬಿಟ್ಟಿದೆ. ಯಾವಾಗಲೂ ಬಿಟ್ಟು ಇನ್ನೂ ಗಟ್ಟಿ ಆಗುತ್ತೆ. ಇದು ಅದಕ್ಕೆ ಕೊನೆಯಲ್ಲಿ ಹಾಲು ಹಾಕ್ಕೊಬೇಕು. ಲಾಸ್ಟಲ್ಲಿ ಇಟ್ಟಿದ್ದೀನಿ. ಅಷ್ಟು ಕ್ವಾಂಟಿಟಿಗೆ ನಾನು ತೊಗೊಂಡಿದ್ದೆಲ್ಲ ಸ್ವೀಟ್ ಕಡಿಮೆ ಇತ್ತು. ಅದಕ್ಕೆ ಸ್ವಲ್ಪ ಕಲ್ಸಕ್ರೆ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಅಕ್ಕಿದು ಮತ್ತು ಕೊಬ್ಬರಿದು ಕಾಂಬಿನೇಷನ್ ಘಮ ಅಂತ ಇದೆ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಅದು ಕಾಯಿಸಿಟ್ಕೊಂಡಿರೋದು, ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೆ. ಆ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಇದೆಲ್ಲ ನಮ್ಮ ಅಜ್ಜಿದೆ ರೆಸಿಪೀಸು. ಅವ್ರು ಮಾಡ್ತಿದ್ರು, ಅದನ್ನು ನೋಡ್ಕೊಂಡು ನಾನು ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ಕೂಡ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ.